ಈಗ ಪ್ರಸ್ತುತವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಶಾಂತಿ ಕ್ರಾಂತಿಯ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಅಂದ್ರೆ ಇಲ್ಲ ಕ್ರಾಂತಿ ಆಗೇ ಆಗುತ್ತೆ ಅಂತ ಒಂದು ವರ್ಗ, ಇಲ್ಲ ಎಲ್ಲವೂ ಕೂಡ ಶಾಂತಿ ಆಗಿರುತ್ತೆ ಅನ್ನೋದು ಮತ್ತೊಂದು ವರ್ಗ. ಬಿಕ್ಕಟ್ಟು ನಮ್ಮಲ್ಲಿ ಇಲ್ಲ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಕೂಡ ಒಳಗೊಳಗೆ ಏನೋ ತಂತ್ರ ಪ್ರತಿತಂತ್ರ ಆಗ್ತಾ ಇದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಸೊ ನೋಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಹಾಗಾಗಿ 9:30ಕ್ಕೆ ಡಿ.ಕೆ. ಶಿವಕುಮಾರ್ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ. ಸಿದ್ದರಾಮಯ್ಯ ಅವ್ರಿಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ನಾಟಿ ಕೋಳಿ ಸಾರು, ಇಡ್ಲೆಯನ್ನ ಉಣಬಡಿಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಮೊನ್ನೆಯಷ್ಟೇ ಇಬ್ಬರೂ ಕೂಡ ಇದೇ ವಿಚಾರ ಸಂಬಂಧ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ಮಾತುಕತೆ ಮಾಡಿ, ಸುದ್ದಿಗೋಷ್ಠಿಯನ್ನ ಮಾಡಿ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ರು. ಅಂದ್ರೆ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಸಾಕ್ತೀವಿ, ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಲ್ಲವೂ ಕೂಡ ಅಂತ ಹೇಳಿದರು. ಸೊ ಈಗಲೂ ಕೂಡ ಮತ್ತೊಂದು ಹಂತದ ಮಾತುಕತೆನ ಗೊತ್ತಿಲ್ಲ, ಅಥವಾ ಕೇವಲ ಸೌಜನ್ಯದ ಭೇಟಿನ ಗೊತ್ತಿಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರೇ ಫಸ್ಟ್ ಇನ್ವೈಟ್ ಮಾಡಿರ್ತಾರೆ ಸಿದ್ದರಾಮಯ್ಯ ಅವ್ರಿಗೆ. ಇಲ್ಲ ನೀವು ಬನ್ನಿ, ನಾನು ಇನ್ನೊಂದು ದಿನ ಬರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ. ಸೊ ಹಾಗಾಗಿ ಇವತ್ತು ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತಾ ಅಥವಾ ಬರೀ ಬ್ರೇಕ್ಫಾಸ್ಟ್ ಆಗುತ್ತಾ ಅಂತ ಇವತ್ತು ಡಿ.ಕೆ.ಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಇಬ್ಬರ ಮಾತುಕತೆ, ಸುದ್ದಿಗೋಷ್ಠಿಯ ಬಗ್ಗೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲೂ ಪ್ರೆಸ್ ಮೀಟ್ ಮಾಡ್ತಾರ ಮತ್ತೊಂದು ಕಡೆ ಸಿಎಂ ಹೆಚ್ಚಲ್ಲ, ಡಿ.ಸಿ.ಎಂ ಕಡಿಮೆ ಅಲ್ಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತ. ಆಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂಥ ಚರ್ಚೆಗಳು ಬಹಳಷ್ಟಿದ್ದಾವೆ. ಸೊ ಹಾಗಾಗಿ ಅದಕ್ಕೆಲ್ಲಕ್ಕೂ ಬ್ರೇಕ್ ಹಾಕಬೇಕು ಅಂತನ ಸಿದ್ದರಾಮಯ್ಯ ಡಿ.ಕೆ.ಶಿ ಬೆಂಬಲಿಗರ ಗೊಂದಲಕ್ಕೆ ಬ್ರೇಕ್ ಹಾಕ್ತಾರಾ? ಆಮೇಲೆ ಡಿ.ಕೆ. ಶಿವಕುಮಾರ್ ಅವರ ಸ್ಥಾನದಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ವಿಚಾರ ಸಂಬಂಧ ಏನಾದರೂ ಹೇಳ್ತಾರಾ? ಸದ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ವರಿಷ್ಠರು ಓಕೆ ಅಂತಂದಿದ್ದಾರೆ. ಆಮೇಲೆ ಸಿದ್ದು ಡಿ.ಕೆ.ಶಿ ವಿಚಾರದಲ್ಲಿ ವರಿಷ್ಠರು ಸಮಾನತೆಯ ಸೂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಿಎಂ ಅಂದ ತಕ್ಷಣ ಅವರೇನು ಹೆಚ್ಚಲ್ಲ, ಡಿ.ಸಿ.ಎಂ ಅಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಕಡಿಮೆ ಇಲ್ಲ, ಹೀಗಿರುವಂಥ ಸ್ಟ್ರಾಂಗ್ ಮೆಸೇಜ್ ಅಥವಾ ಪವರ್ಫುಲ್ ಮೆಸೇಜನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಇಬ್ಬರೂ ಕೂಡ ಸಾರ್ತಾ ಇದ್ದಾರೆ. ಹಾಗೆ ಹೈಕಮಾಂಡ್ ಕೂಡ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಒಂದಷ್ಟು ಚರ್ಚೆ ಆಯಿತು. ಅದಾದಮೇಲೆ ಸುದ್ದಿಗೋಷ್ಠಿಯನ್ನು ಮಾಡಿದ್ರು, ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು, ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದರು. ಈಗ ಮತ್ತೆ ಅದು ರಿಪೀಟ್ ಆಗುತ್ತಾ ಇಲ್ಲಿ? ನಿಜ, ಯಾಕಂದ್ರೆ ಒಂದು ಸಂದೇಶವನ್ನು ಕೊಡಬೇಕು ಅಂತಲೇ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಡಿ.ಸಿ.ಎಂ ಅವ್ರ ನಿವಾಸದಲ್ಲಿ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನೋ ಗಂಭೀರ ಚರ್ಚೆ ಮಾಡೋಂತಿದ್ರೆ ಒಂದು ಕಡೆ ಮಾಡಿ ಎಲ್ಲ ಹೋಟೆಲ್ ಮಾಡಿದ್ರು ಆಗ್ತಾ ಇತ್ತು. ಆದ್ರೆ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಸಂದೇಶ ರವಾನಿಸಬೇಕು, ರಾಜ್ಯದ ಜನತೆಗೂ ಕೂಡ ಸಂದೇಶ ರವಾನಿಸಬೇಕು, ಶಾಸಕರಿಗೂ ಕೂಡ ಸಂದೇಶ ರವಾನಿಸಬೇಕು, ಅದೇ ರೀತಿಯಾಗಿ ಸಚಿವರಿಗೂ ಕೂಡ ಒಂದು ಗೊಂದಲ ತೊಡೆದು ಹಾಕಬೇಕು. ಈ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಇದರ ಭಾಗವಾಗಿ ಮೊನ್ನೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಇದೀಗ ಮತ್ತೆ ಪುನಃ ಡಿ.ಸಿ.ಎಂ ಅವ್ರ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇದು ಸಂದೇಶವನ್ನು ರವಾನಿಸೋದು ಬಿಟ್ರೆ ಬೇರೆ ಏನೋ ತಂತ್ರಗಾರಿಕೆ ಅಥವಾ ಬೇರೆ ಏನೋ ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಸೂತ್ರನೇ ರೆಡಿ ಮಾಡಿಬಿಡ್ತಾರೆ ಸಿಎಂ ಡಿ.ಸಿ.ಎಂ ಸೇರಿ ಅಂತೇಳಿ ಹೇಳಿಕ್ ಆಗೋದಿಲ್ಲ. ಹೀಗಾಗಿ ಸ್ಪಷ್ಟವಾಗಿ ಇಲ್ಲಿಗ ಸಿಎಂ ನಿವಾಸದಲ್ಲಿ ಆಯ್ತಲ್ಲ, ಅದೇ ರೀತಿ ಡಿ.ಸಿ.ಎಂ ನಿವಾಸದಲ್ಲೂ ಕೂಡ ಮಾಡೋಣ. ಹೀಗಾಗಿ ಒಂದು ಜನರಿಗೆ ಒಂದು ಮೆಸೇಜ್ ಹೋಗುತ್ತೆ, ಸಿಎಂ ಡಿ.ಸಿ.ಎಂ ಒಬ್ಬರು ಕೂಡ ಕ್ಲೋಸ್ ಆಗಿದ್ದಾರೆ ಅನ್ನೋ ಸಂದೇಶ ಹೋಗುತ್ತೆ. ಹೀಗಾಗಿ ಹಾವು ಮುಂಗುಸಿ ಅಂತಿದ್ದ ಸಿಎಂ ಡಿ.ಸಿ.ಎಂ ಇಬ್ರು ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕು ಅಂತೇಳಿ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಇದರ ಭಾಗವಾಗಿ ಇದೀಗ 9:30 ಅಷ್ಟೊತ್ತಿಗೆ ಸಿಎಂ ಡಿ.ಸಿ.ಎಂ ನಿವಾಸಕ್ಕೆ ಬರ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಪ್ರಾಥಮಿಕ ಚರ್ಚೆಗಳಾಗಬಹುದು. ಅದೇ ರೀತಿಯಾಗಿ ಒಂದು ಎಲ್ಲರಲ್ಲೂ ಕೂಡ ಗೊಂದಲಗಳಿದೆ, ಸಿಎಂ ಬದಲಾಗ್ತಾರೆ ಅಂತೇಳಿ ಎಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಬಿಡಬೇಕು. ನಾವು ಯಾವುದೇ ರೀತಿಯಾಗಿರ್ತಕ್ಕ ಚರ್ಚೆಯನ್ನು ಇಲ್ಲಿ ಮಾಡೋದು ಸರಿಯಾಗೋದಿಲ್ಲ ಅನ್ನೋಂಥ ಸಂದೇಶವನ್ನು ರವಾನಿಸಬೇಕಾಗಿತ್ತೆ. ಸಿಎಂ ನಿವಾಸದಲ್ಲಿ ಮಾತ್ರ ಮಾಡಿದ್ರೆ ಇಲ್ಲಿಗ ಬೇರೆ ಚರ್ಚೆ ಆಗಬಹುದು. ಹೀಗಾಗಿ ಡಿ.ಸಿ.ಎಂ ನಿವಾಸದಲ್ಲಿ ಮಾಡಿದ್ರು ಕೂಡ ಇಬ್ರು ಮನೆಗೆ ಇಬ್ರು ಬಂದಿದ್ರು, ಹೀಗಾಗಿ ಯಾವುದೇ ಗೊಂದಲ ಇಲ್ಲ ಅಂತ ಸಂದೇಶ ರವಾನಿಸಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಇದೀಗ ಹೈಕಮಾಂಡ್ ಒಂದು ಪ್ಲಾನ್ ಮಾಡಿಕೊಂಡು ಸಿಎಂ ಡಿ.ಸಿ.ಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿಸಿದೆ ಅಂತೇಳಿ ಹೇಳಬಹುದು. ಹೀಗಾಗಿ ಇದು ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗೇನು ಒಂದು ಬಿಸಿಯ ಬಿರುಗಾಳಿಯನ್ನು ಎಬ್ಬಿಸಿತ್ತು, ಅದನ್ನ ತಣ್ಣಗಾಡಿಸುವಂತಹ ಮೀಟಿಂಗ್ ಅಂತೇಳಿ ಹೇಳಬಹುದು. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.